ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಮದ್ಯಪ್ರಿಯರಿಗೆ ಮತ್ತೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಈ ಮದ್ಯದ ದರ ಏರಿಕೆಗೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಯಾವುದರ ಮುಖಾಂತರವಾಗಿ ಮದ್ಯದ ದರವನ್ನ ಏರಿಕೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸಾಮಾನ್ಯ ಜನರು ಸೇವಿಸುವಂತಹ ಮದ್ಯದ ದರವನ್ನ ಏರಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಮುಂದಿನ ವಾರದಿಂದಲೇ ಹೊಸ ದರವನ್ನ ಜಾರಿಗೆ ತರುವುದಕ್ಕೆ ಆಲೋಚನೆಯನ್ನ ಮಾಡ್ತಾ ಇದೆ ಸರ್ಕಾರ. ಕರಡು ಅಧಿಸೂಚನೆ ಹೊರಡಿಸಿದೆ ಸದ್ಯಕ್ಕೆ ಸರ್ಕಾರ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮದ್ಯದ ಪ್ರಮಾಣವನ್ನ ಆಧರಿಸಿ ತೆರಿಗೆಯನ್ನ ವಿಧಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗ ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ, ಅದರಲ್ಲೂ ಕೂಡ ಮದ್ಯಪ್ರಿಯರಿಗೆ ಮದ್ಯದ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಇದರ ಚಿಂತನೆಯನ್ನ ಸರ್ಕಾರ ಈಗ ನಡೆಸ್ತಾ ಇದೆ. ಎಸ್ ನೋಡಿ, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೋ ಮದ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ದರ ಏರಿಕೆಯ ವಿಚಾರವಾಗಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದಷ್ಟು ಹೆಚ್ಚಿಗೆ ತೆರಿಗೆನ ವಿಧಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ ವರ್ಷ 180 ಮಿಲಿ ಮದ್ಯದ ಬೆಲೆ 80 ರಿಂದ 95 ರೂಪಾಯಿಗೆ ಇತ್ತು. ಸೊ ಹಾಗಾಗಿ ಅದು ಏರಿಕೆ ಆಗಿತ್ತು. ಆದರೆ ಈಗ ಹೊಸ ತೆರಿಗೆ ವ್ಯವಸ್ಥೆಯ ನಂತರ 105 ರೂಪಾಯಿಂದ 110 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗಿದೆ. ಹಾಗಾಗಿ ಒರಿಜಿನಲ್ ಚಾಯ್ಸ್ನ 180 ml ಗೆ ಪ್ರಸ್ತುತವಾಗಿ 95 ರೂಪಾಯಿನ ಹೊಸ ದರ ಅಂದಾಜು ಮಾಡಲಾಗ್ತಾ ಇದೆ. ಅದು 115 ರೂಪಾಯಿ ಆಗಲಿದೆ. ಇನ್ನು OT 180 ರೂಪಾಯಿ, 180 ml ಗೆ ಪ್ರಸ್ತುತ 80 ರೂಪಾಯಿ ಇತ್ತು. ಹೊಸ ದರ ಅದನ್ನು 100 ರೂಪಾಯಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಬಡ ಜನರಲ್ಲಿ ಕೂಡ ಜನಪ್ರಿಯವಾಗಿರುವಂಥ ರಾಜಾ ವಿಸ್ಕಿ 180 ml ನ ಹೊಸ ಬೆಲೆ 95 ರೂಪಾಯಿ ಆಗಲಿದೆ. ಪ್ರಸ್ತುತ ಇದಕ್ಕೆ 70 ರೂಪಾಯಿ ಬೆಲೆ ಇದೆ. ಅದನ್ನು 95 ರೂಪಾಯಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಐವರ್ಡ್ಸ್ಗೆ 100 ರೂಪಾಯಿ ಬೆಲೆ ಇದ್ದು ಹೊಸ ದರ 120 ರೂಪಾಯಿ ಆಗಲಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇದು ಮದ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಅಂದರೆ ಪ್ರತಿಯೊಂದು ಮದ್ಯದ ಮೇಲೂ ಕೂಡ 10 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಈ ರೀತಿ ಏರಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರಸ್ತಾಪಿತ ನೂತನವಾಗಿ ಸ್ಲ್ಯಾಬ್ ಮತ್ತು ಸುಂಕ ಸ್ಲ್ಯಾಬ್ಗಳ ಸಂಖ್ಯೆ ವಿಚಾರವಾಗಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರತಿ ವರ್ಷನೂ ಕೂಡ ಮದ್ಯಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಕೊಡ್ಕೊಂಡೇ ಬರ್ತಾ ಇದೆ ಸರ್ಕಾರ. ಈ ಬಾರಿ ಕೂಡ ಮತ್ತೆ, ಯಾಕಂದ್ರೆ ಅತಿ ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ಬರುವಂಥದ್ದು ಈ ಅಬಕಾರಿ ಇಲಾಖೆಯಿಂದ. ಹಾಗಾಗಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ಮದ್ಯಪ್ರಿಯರು ಎಷ್ಟೇ ದರ ಹೆಚ್ಚಾದ್ರೂ ಕೂಡ ಕೊಂಡ್ಕೊಳ್ಳೋದಂತೂ ಬಿಡೋದಿಲ್ಲ. ಸರತಿ ಸಾಲಿನಲ್ಲಿ ಬಾರ್ಗಳ ಮುಂದೆ ನಿಂತಿರ್ತಾರೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಗೊತ್ತು, ಎಷ್ಟೇ ತೆರಿಗೆಯನ್ನ ಹೆಚ್ಚಿಗೆ ಮಾಡಿದ್ರು ಕೂಡ ಮದ್ಯಪ್ರಿಯರು ತೆರಿಗೆ ಬಗ್ಗೆ ಗಮನ ಹರಿಸಲ್ಲ, ಮದ್ಯವನ್ನ ಕೊಂಡ್ಕೊಂಡೇ ಕೊಳ್ತಾರೆ ಅಂತ. ಹಾಗಾಗಿ ಒಂದು ಕಡೆ ಮದ್ಯಪ್ರಿಯರಿಗೆ ಇದು ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಸರ್ಕಾರ. ಇನ್ನು ಮುಂದೆ ಮದ್ಯದ ಪ್ರಮಾಣವನ್ನ ಆಧರಿಸಿ ತೆರಿಗೆಯನ್ನ ವಿಧಿಸಲಾಗುತ್ತೆ. ಮದ್ಯದ ಪ್ರಮಾಣ ಆಧಾರದ ಮೇಲೆ ತೆರಿಗೆಯನ್ನ ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ದೇಶದಲ್ಲೇ ಈ ತೆರಿಗೆ ಪದ್ಧತಿ ರಾಜ್ಯದಲ್ಲಿ ಮೊದಲಾಗ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಮದ್ಯದ ಪ್ರಮಾಣ ಆಧರಿಸಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಒಂದು ಕಡೆ ಈ ತೆರಿಗೆ ವಿಧಿಸುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ್ಯಾವ ಬಾಟಲ್ ಮೇಲೆ ಎಷ್ಟೆಷ್ಟು ದರವನ್ನ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಎಲ್ಲ ಕಡೆ ಕೂಡ ತಯಾರು ಮಾಡಲಾಗಿದೆ. ಅಂದರೆ ಪ್ರತಿಯೊಂದು ಬಾಟಲ್ ಮೇಲೂ ಕೂಡ ಇಂತಿಷ್ಟು ದರವನ್ನ ಏರಿಕೆ ಮಾಡಬೇಕು ಅಂತ. ಅದರಲ್ಲೂ ಕೂಡ ಸರ್ಕಾರದ ಈ ನಿರ್ಧಾರ ಶಾಕ್ ಆದರೆ, ಮತ್ತೊಂದು ಕಡೆ ಜನಸಾಮಾನ್ಯರು ಸೇವಿಸುವಂತಹ ಕೆಲವೊಂದಿಷ್ಟು ಮದ್ಯದರ ಶ್ರೀಮಂತರಿಗೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬಾಟ್ಲ್ ದರದಲ್ಲಿ ಏನು ಕೂಡ ಆಗೋದಿಲ್ಲ. ಆದರೆ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ಈ ಮದ್ಯವನ್ನ ಖರೀದಿ ಮಾಡುವಂತಹ ವಿಚಾರವಾಗಿ ಪ್ರತಿ ಬಾಟಲ್ ಮೇಲೆ 10 ರೂಪಾಯಿಂದ 15 ರೂಪಾಯಿ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡ್ತಾ ಇರುವಂತಹ ವಿಚಾರವಾಗಿ ಒಂದು ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಮದ್ಯದ ದರವನ್ನ ಏರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಇದರ ಮುಖಾಂತರವಾಗಿ ತೆರಿಗೆಯನ್ನು ತುಂಬಿಸ್ಕೊಳ್ತಾ ಇದೆ. ಹಾಗಾಗಿ ಬರ ಎಳೆಯುವಂತಹ ಕೆಲಸ ಅಂತ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಮತ್ತೆ ಮಧ್ಯಪ್ರಿಯರಿಗೆ ಶಾಕ್ ಕೊಡುವ ಮುಖಾಂತರವಾಗಿ, ಪ್ರತಿ ಬಾಟಲ್ ಪ್ರೈಸ್ ಜಾಸ್ತಿ ಮಾಡುವ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಮತ್ತೊಂದು ಕಡೆ ಬರೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್ಕಾರ. ಸೊ ಒಂದು ಕಡೆ ಈಗಾಗಲೇ ಸರ್ಕಾರದ ವಿರುದ್ಧ ಮದ್ಯಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿರುವಂಥದ್ದನ್ನ ಗಮನಿಸಿದ್ವಿ ನಾವು. ನೋಡಿ, ಒಂದು ಅತಿ ಹೆಚ್ಚಾಗಿ ಆದಾಯ ಬರುವಂಥದ್ದು ಸಾರಿಗೆ, ಹಾಗೆ ಮತ್ತೊಂದು ಕಡೆ ಅಬಕಾರಿ.
ಇವೆರಡು ಇಲಾಖೆಯಿಂದಲೂ ಕೂಡ ಅತಿ ಹೆಚ್ಚಾಗಿ ಆದಾಯ ಬರುತ್ತೆ. ಈಗ ಸರ್ಕಾರ ಫೋಕಸ್ ಮಾಡ್ತಾ ಇರುವಂಥದ್ದು ತಮ್ಮ ಬತ್ತಳಿಕೆಯನ್ನು ತುಂಬಿಸ್ಕೊಳ್ಳೋದಕ್ಕೆ, ತಮ್ಮ ಖಜಾನೆಯನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ. ಎಲ್ಲೋ ಸರ್ಕಾರಕ್ಕೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಆದಾಯ ಬರುತ್ತೋ ಅದರ ಕಡೆ ಅತಿ ಹೆಚ್ಚಾಗಿ ಗಮನವನ್ನು ಹರಿಸೋದಕ್ಕೆ ಸರ್ಕಾರ ಮುಂದಾಗ್ತಿದೆ. ಯಾಕಂದ್ರೆ ಒಂದು ಕಡೆ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಬಿಜೆಪಿಯವರು ವಾಗ್ದಾಳಿ ಮಾಡ್ತಾರೆ. ಸರ್ಕಾರ ಇಲ್ಲ, ಖಜಾನೆ ತುಂಬಾ ಹಣ ಇದೆ, ಬೇಕು ಅಂತಲೇ ಆರೋಪ ಅಂತ. ಆದ್ರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹಣವನ್ನ ತೆರಿಗೆ ರೂಪದಲ್ಲಿ ಸರ್ಕಾರ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಮಾರ್ಗದ ರೀತಿಯಲ್ಲಿ ಈಗ ಮದ್ಯ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಅನೇಕ ವಸ್ತುಗಳಾಗಿರ್ಬೋದು, ಅವುಗಳ ದರ ಏರಿಕೆ ಮಾಡುವ ಮುಖಾಂತರವಾಗಿ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ತಿದೆ. ಮದ್ಯಪ್ರಿಯರಿಗೆ ಇದೀಗ ಸರ್ಕಾರ ಶಾಕ್ ನೀಡುತ್ತಿದೆ. 20% ದರ ಏರಿಕೆ ಮಾಡಲು ಮುಂದಾಗ್ತಿದ್ರೆ. ಬಟ್ ಬೆಂಗಳೂರು ನಗರ ಮದ್ಯ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು, ಸಂಘದವರು ಒಂದು ಕಡೆ ಅಸಮಾಧಾನ, ಆಕ್ರೋಶ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಲಾಸ್ ಆಗುತ್ತೆ, ಮತ್ತೊಂದು ಕಡೆ ಗ್ರಾಹಕರಿಗೂ ಸಹ ಹೊರೆ ಆಗುತ್ತೆ. ನಮ್ಮ ಜೊತೆಗೆ ರಾಜೇಶ್ ಬಿಮೈ ಇದ್ದಾರೆ, ಇವರು ಪದಾಧಿಕಾರಿಗಳು, ಬೆಂಗಳೂರು ನಗರ ಮದ್ಯ ವ್ಯಾಪಾರಿ ಸಂಘದ ಪದಾಧಿಕಾರಿಗಳು. ಅವರನ್ನೇ ಮಾತಾಡಿಸ್ತೀನಿ. ಸರ್, 20% ಈಗ ಸರ್ಕಾರ ಏರಿಕೆ ಮಾಡಲು ಮುಂದಾಗಿದ್ದಾರೆ ದರ ಮದ್ಯ ವಿಚಾರವಾಗಿ ಏನು ಹೇಳ್ತೀರಿ ಸರ್ ಅಂತ? ಸರ್, ಇದು ನಾವು ಡೆಫಿನೆಟ್ಲಿ ನಾವು ಇದನ್ನು ಎಕ್ಸೆಪ್ಟ್ ಮಾಡಲ್ಲ ಇದನ್ನು. ಯಾಕಂದರೆ ಇದು ಬಿಸ್ನೆಸ್ಸಿಗೆ ಯಾವಾಗಲೂ ಒಂದು ಹೊರೆ ಆಗ್ತಾ ಇದೆ. ಯಾಕಂದರೆ ಯಾವಾಗಲೂ ಗ್ರಾಹಕರಿಗೆ ಜಾಸ್ತಿ ಹೊರೆ ಆಗ್ತಾ ಇರೋದ್ರಿಂದ ಗ್ರಾಹಕರು ಅಗ್ಗದ ಮಧ್ಯಕ್ಕೆ ಯಾವತ್ತೂ ಬೀಳ್ತಾರೆ. ಈಗ ಇದು 4-5ನೇ ಸಾರಿ ಇದು ಸರ್ಕಾರ ಜಾಸ್ತಿ ಮಾಡ್ತಾಯಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ 5ನೇ ಸಾರಿ. ಒಂದು ಕಡೆ ಹೇಳ್ತಾರೆ ಇವರು ಜನಪರ ಸರ್ಕಾರ ಅಂತ, ಇನ್ನೊಂದು ಕಡೆ ಇವರು ಮದ್ಯದ ದರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮದ್ಯದ ದರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಏನಾಗುತ್ತೆ, ಈಗ ಮದ್ಯಪಾನ ಪ್ರಿಯರುಗಳು ಅವರ ಒಂದು ಬಜೆಟಿಗೆ ತಕ್ಕನಂಗೆ ಈಗ ಒಂದು ಮದ್ಯವನ್ನು ಆರಿಸ್ಕೋತಾರೆ. ಈಗ ಒಬ್ಬರು 110 ರೂಪಾಯಿ ಇದ್ದಿದ್ದು ಮದ್ಯದಲ್ಲಿ ಈಗ ಅದು 130 ರೂಪಾಯಿಗೆ ಹೋದಾಗ ಅವ್ನು 110 ರೂಪಾಯಿಗೆ ಬರ್ತಾನೆ. ಈಗ ಕೂಲಿ ಕಾರ್ಮಿಕರುಗಳಿಗೆ ಒಂದು ದಿವಸಕ್ಕೆ 500-600 ರೂಪಾಯಿ ಅವ್ರು ದುಡಿತಾರೆ. ಈ 500-600 ರೂಪಾಯಿ ದುಡಿಯೋದ್ರಲ್ಲಿ ಇವರು ಬಂದ್ಬಿಟ್ಟು ಇದಕ್ಕೆ 120 ರೂಪಾಯಿ ಕೊಟ್ಟರೆ ಅವ್ನ ಮನೆಗೆ ಏನು ಕೊಡ್ತಾನೆ? ಅವನೇನು ಮಾಡ್ತಾನೆ? ಈ ಬೇರೆ ಥರದ ಚಟಗಳಿಗೆ ವ್ಯಸನ ಹುಡಿಕೊಂಡು ಹೋಗ್ತಾರೆ ಅವರು. ಆಮೇಲೆ ಇದು ವ್ಯಾಪಾರಕ್ಕೆ ತಗೊಂಡ್ರೆ ವ್ಯಾಪಾರದ್ರಲ್ಲಿ ಇದು ಭಾಳ ತೊಂದರೆ ಉಂಟಾಗುತ್ತೆ. ಯಾಕಂದರೆ ಇವಾಗ ನಾವು ಈ 40,000 ಕೋಟಿ ಇವರು ಅಚೀವ್ಮೆಂಟ್ ಮಾಡಿದ್ದಾರೆ. 43,000 ಕೋಟಿ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದರು. ಆದರೆ ಅಚೀವ್ ಆಗಿದ್ದು 40,000 ಕೋಟಿ. ಅದು ಹೆಂಗೆ ಮಾಡಿದ್ರು? ಅವ್ರ ಅಧಿಕಾರಿಗಳನ್ನ ತಳ್ಳಿ ಟಾರ್ಗೆಟ್ ರೀಚ್ ಮಾಡಿ ಅಂತ ಹೇಳ್ಬಿಟ್ಟು, ನಾವು ನಮ್ಮ ಅಧ್ಯಕ್ಷರಾದಂಥ ಲೋಕೇಶ್ ಅವರು, ಆಮೇಲೆ ನಮ್ಮ ಸೆಕ್ರೆಟರಿ ಆದಂಥ ಕರುಣಾಕರ್ ಹೆಗಡೆ ಅವರು, ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಗುರುಸ್ವಾಮಿ ಅಣ್ಣವರು, ಆಮೇಲೆ ಗೋವಿಂದರಾಜ್ ಹೆಗಡೆ ಅವರು ಸೆಕ್ರೆಟರಿ, ಇವರೆಲ್ಲ ನಾವು ಹೋಗ್ಬಿಟ್ಟು CMಗೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ. ದಯವಿಟ್ಟು ಮದ್ಯದ ದರ ಏರ್ಸೋಕ್ಕೆ ಮುಂಚೆ ದಯವಿಟ್ಟು ಒಂದನ್ನು ಸ್ಟಡಿ ಮಾಡಿ. ಅನ್ಸೈಂಟಿಫಿಕ್ ಆಗಿ ನೀವು ಈ ಥರ ಮದ್ಯ ದರನ ಹೆಚ್ಚಳ ಮಾಡ್ಕೊಂಡು ಹೋಗಿದ್ದೀರಾ. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಮದ್ಯಪ್ರಿಯರಿಗೆ ಮತ್ತೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಈ ಮದ್ಯದ ದರ ಏರಿಕೆಗೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಯಾವುದರ ಮುಖಾಂತರವಾಗಿ ಮದ್ಯದ ದರವನ್ನ ಏರಿಕೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸಾಮಾನ್ಯ ಜನರು ಸೇವಿಸುವಂತಹ ಮದ್ಯದ ದರವನ್ನ ಏರಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಮುಂದಿನ ವಾರದಿಂದಲೇ ಹೊಸ ದರವನ್ನ ಜಾರಿಗೆ ತರುವುದಕ್ಕೆ ಆಲೋಚನೆಯನ್ನ ಮಾಡ್ತಾ ಇದೆ ಸರ್ಕಾರ. ಕರಡು ಅಧಿಸೂಚನೆ ಹೊರಡಿಸಿದೆ ಸದ್ಯಕ್ಕೆ ಸರ್ಕಾರ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮದ್ಯದ ಪ್ರಮಾಣವನ್ನ ಆಧರಿಸಿ ತೆರಿಗೆಯನ್ನ ವಿಧಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗ ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ, ಅದರಲ್ಲೂ ಕೂಡ ಮದ್ಯಪ್ರಿಯರಿಗೆ ಮದ್ಯದ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಇದರ ಚಿಂತನೆಯನ್ನ ಸರ್ಕಾರ ಈಗ ನಡೆಸ್ತಾ ಇದೆ. ನೋಡಿ, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೋ ಮದ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ದರ ಏರಿಕೆಯ ವಿಚಾರವಾಗಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದಷ್ಟು ಹೆಚ್ಚಿಗೆ ತೆರಿಗೆನ ವಿಧಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ ವರ್ಷ 180 ಮಿಲಿ ಮದ್ಯದ ಬೆಲೆ 80ರಿಂದ 95 ರೂಪಾಯಿಗೆ ಇತ್ತು. ಸೊ ಹಾಗಾಗಿ ಅದು ಏರಿಕೆ ಆಗಿತ್ತು. ಆದರೆ ಈಗ ಹೊಸ ತೆರಿಗೆ ವ್ಯವಸ್ಥೆಯ ನಂತರ 105 ರೂಪಾಯಿಂದ 110 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗಿದೆ. ಹಾಗಾಗಿ ಒರಿಜಿನಲ್ ಚಾಯ್ಸ್ನ 180 ml ಪ್ರಸ್ತುತವಾಗಿ 95 ರೂಪಾಯಿನ ಹೊಸ ದರ ಅಂದಾಜು ಮಾಡಲಾಗ್ತಾ ಇದೆ. ಅದು 115 ರೂಪಾಯಿ ಆಗಲಿದೆ. ಇನ್ನು OT 180 ರೂಪಾಯಿ, 180 ml ಪ್ರಸ್ತುತ 80 ರೂಪಾಯಿ ಇತ್ತು. ಹೊಸ ದರ ಅದನ್ನು 100 ರೂಪಾಯಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಬಡ ಜನರಲ್ಲಿ ಕೂಡ ಜನಪ್ರಿಯವಾಗಿರುವಂಥ ರಾಜಾ ವಿಸ್ಕಿ 180 ml ನ ಹೊಸ ಬೆಲೆ 95 ರೂಪಾಯಿ ಆಗಲಿದೆ. ಪ್ರಸ್ತುತ ಇದಕ್ಕೆ 70 ರೂಪಾಯಿ ಬೆಲೆ ಇದೆ. ಅದನ್ನು 95 ರೂಪಾಯಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಐವರ್ಡ್ಸ್ಗೆ 100 ರೂಪಾಯಿ ಬೆಲೆ ಇದ್ದು ಹೊಸ ದರ 120 ರೂಪಾಯಿ ಆಗಲಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇದು
ಮದ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಅಂದರೆ ಪ್ರತಿಯೊಂದು ಮದ್ಯದ ಮೇಲೂ ಕೂಡ 10 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಈ ರೀತಿ ಏರಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರಸ್ತಾಪಿತ ನೂತನವಾಗಿ ಸ್ಲ್ಯಾಬ್ ಮತ್ತು ಸುಂಕ ಸ್ಲ್ಯಾಬ್ಗಳ ಸಂಖ್ಯೆ ವಿಚಾರವಾಗಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರತಿ ವರ್ಷನೂ ಕೂಡ ಮದ್ಯಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಕೊಡ್ಕೊಂಡೇ ಬರ್ತಾ ಇದೆ ಸರ್ಕಾರ. ಈ ಬಾರಿ ಕೂಡ ಮತ್ತೆ ಯಾಕಂದ್ರೆ ಅತಿ ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ಬರುವಂಥದ್ದು ಈ ಅಬಕಾರಿ ಇಲಾಖೆಯಿಂದ. ಹಾಗಾಗಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ಮದ್ಯಪ್ರಿಯರು ಎಷ್ಟೇ ದರ ಹೆಚ್ಚಾದ್ರೂ ಕೂಡ ಕೊಂಡ್ಕೊಳ್ಳೋದಂತೂ ಬಿಡೋದಿಲ್ಲ. ಸರತಿ ಸಾಲಿನಲ್ಲಿ ಬಾರ್ಗಳ ಮುಂದೆ ನಿಂತಿರ್ತಾರೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಗೊತ್ತು ಎಷ್ಟೇ ತೆರಿಗೆಯನ್ನ ಹೆಚ್ಚಿಗೆ ಮಾಡಿದ್ರು ಕೂಡ ಮದ್ಯಪ್ರಿಯರು ತೆರಿಗೆ ಬಗ್ಗೆ ಗಮನ ಹರಿಸಲ್ಲ, ಮದ್ಯವನ್ನ ಕೊಂಡ್ಕೊಂಡೇ ಕೊಳ್ತಾರೆ ಅಂತ. ಹಾಗಾಗಿ ಒಂದು ಕಡೆ ಮದ್ಯಪ್ರಿಯರಿಗೆ ಇದು ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಸರ್ಕಾರ. ಇನ್ನು ಮುಂದೆ ಮದ್ಯದ ಪ್ರಮಾಣವನ್ನ ಆಧರಿಸಿ ತೆರಿಗೆಯನ್ನ ವಿಧಿಸಲಾಗುತ್ತೆ. ಮದ್ಯದ ಪ್ರಮಾಣ ಆಧಾರದ ಮೇಲೆ ತೆರಿಗೆಯನ್ನ ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ದೇಶದಲ್ಲೇ ಈ ತೆರಿಗೆ ಪದ್ಧತಿ ರಾಜ್ಯದಲ್ಲಿ ಮೊದಲಾಗ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಮದ್ಯದ ಪ್ರಮಾಣ ಆಧರಿಸಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಒಂದು ಕಡೆ ಈ ತೆರಿಗೆ ವಿಧಿಸುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ್ಯಾವ ಬಾಟಲ್ ಮೇಲೆ ಎಷ್ಟೆಷ್ಟು ದರವನ್ನ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಎಲ್ಲಾ ಕಡೆ ಕೂಡ ತಯಾರು ಮಾಡಲಾಗಿದೆ. ಅಂದ್ರೆ ಪ್ರತಿಯೊಂದು ಬಾಟಲ್ ಮೇಲೂ ಕೂಡ ಇಂತಿಷ್ಟು ದರವನ್ನ ಏರಿಕೆ ಮಾಡಬೇಕು ಅಂತ. ಅದರಲ್ಲೂ ಕೂಡ ಸರ್ಕಾರದ ಈ ನಿರ್ಧಾರ ಶಾಕ್ ಆದ್ರೆ ಮತ್ತೊಂದು ಕಡೆ ಜನಸಾಮಾನ್ಯರು ಸೇವಿಸುವಂತಹ ಕೆಲವೊಂದಿಷ್ಟು ಮದ್ಯದರ ಶ್ರೀಮಂತರಿಗೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬಾಟ್ಲ್ ದರದಲ್ಲಿ ಏನು ಕೂಡ ಆಗೋದಿಲ್ಲ. ಆದರೆ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು ಈ ಮದ್ಯವನ್ನ ಖರೀದಿ ಮಾಡುವಂತಹ ವಿಚಾರವಾಗಿ ಪ್ರತಿ ಬಾಟಲ್ ಮೇಲೆ 10 ರೂಪಾಯಿಂದ 15 ರೂಪಾಯಿ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡ್ತಾ ಇರುವಂತಹ ವಿಚಾರವಾಗಿ ಒಂದ್ ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಮದ್ಯದ ದರವನ್ನ ಏರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಇದರ ಮುಖಾಂತರವಾಗಿ ತೆರಿಗೆಯನ್ನ ತುಂಬಿಸ್ಕೊಳ್ತಾ ಇದೆ. ಹಾಗಾಗಿ ಬರ ಎಳೆಯುವಂತಹ ಕೆಲಸ ಅಂತ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಮತ್ತೆ ಮಧ್ಯಪ್ರಿಯರಿಗೆ ಶಾಕ್ ಕೊಡುವ ಮುಖಾಂತರವಾಗಿ ಪ್ರತಿ ಬಾಟಲ್ ಪ್ರೈಸ್ ಜಾಸ್ತಿ ಮಾಡುವ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಮತ್ತೊಂದು ಕಡೆ ಬರೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್ಕಾರ. ಸೊ ಒಂದು ಕಡೆ ಈಗಾಗಲೇ ಸರ್ಕಾರದ ವಿರುದ್ಧ ಮದ್ಯಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿರುವಂತದನ್ನ ಗಮನಿಸಿದ್ವಿ ನಾವು. ನೋಡಿ, ಒಂದು ಅತಿ ಹೆಚ್ಚಾಗಿ ಆದಾಯ ಬರುವಂಥದ್ದು ಸಾರಿಗೆ, ಹಾಗೆ ಮತ್ತೊಂದು ಕಡೆ ಅಬಕಾರಿ. ಇವೆರಡು ಇಲಾಖೆಯಿಂದಲೂ ಕೂಡ ಅತಿ ಹೆಚ್ಚಾಗಿ ಆದಾಯ ಬರುತ್ತೆ. ಈಗ ಸರ್ಕಾರ ಫೋಕಸ್ ಮಾಡ್ತಾ ಇರುವಂಥದ್ದು ತಮ್ಮ ಬತ್ತಳಿಕೆಯನ್ನು ತುಂಬಿಸ್ಕೊಳ್ಳೋದಕ್ಕೆ, ತಮ್ಮ ಖಜಾನೆಯನ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ. ಎಲ್ಲೋ ಸರ್ಕಾರಕ್ಕೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಆದಾಯ ಬರುತ್ತೋ ಅದರ ಕಡೆ ಅತಿ ಹೆಚ್ಚಾಗಿ ಗಮನವನ್ನು ಹರಿಸೋದಕ್ಕೆ ಸರ್ಕಾರ ಮುಂದಾಗ್ತಿದೆ. ಯಾಕಂದ್ರೆ ಒಂದು ಕಡೆ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಬಿಜೆಪಿಯವರು ವಾಗ್ದಾಳಿ ಮಾಡ್ತಾರೆ. ಸರ್ಕಾರ ಇಲ್ಲ, ಖಜಾನೆ ತುಂಬಾ ಹಣ ಇದೆ, ಬೇಕು ಅಂತಲೇ ಆರೋಪ ಅಂತ. ಆದ್ರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹಣವನ್ನ ತೆರಿಗೆ ರೂಪದಲ್ಲಿ ಸರ್ಕಾರ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಮಾರ್ಗದ ರೀತಿಯಲ್ಲಿ ಈಗ ಮದ್ಯ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಅನೇಕ ವಸ್ತುಗಳಾಗಿರ್ಬೋದು, ಅವುಗಳ ದರ ಏರಿಕೆ ಮಾಡುವ ಮುಖಾಂತರವಾಗಿ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ತಿದೆ. ಮದ್ಯಪ್ರಿಯರಿಗೆ ಇದೀಗ ಸರ್ಕಾರ ಶಾಕ್ ನೀಡ್ತಿದೆ. 20% ದರ ಏರಿಕೆ ಮಾಡಲು ಮುಂದಾಗ್ತಿದ್ರೆ. ಬಟ್ ಬೆಂಗಳೂರು ನಗರ ಮದ್ಯ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು, ಸಂಘದವರು ಒಂದು ಕಡೆ ಅಸಮಾಧಾನ, ಆಕ್ರೋಶ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಲಾಸ್ ಆಗುತ್ತೆ, ಮತ್ತೊಂದು ಕಡೆ ಗ್ರಾಹಕರಿಗೂ ಸಹ ಹೊರೆ ಆಗುತ್ತೆ. ನಮ್ಮ ಜೊತೆಗೆ ರಾಜೇಶ್ ಬಿಮೈ ಇದ್ದಾರೆ, ಇವರು ಪದಾಧಿಕಾರಿಗಳು, ಬೆಂಗಳೂರು ನಗರ ಮದ್ಯ ವ್ಯಾಪಾರಿ ಸಂಘದ ಪದಾಧಿಕಾರಿಗಳು. ಅವರನ್ನೇ ಮಾತಾಡಿಸ್ತೀನಿ. ಸರ್, 20% ಈಗ ಸರ್ಕಾರ ಏರಿಕೆ ಮಾಡಲು ಮುಂದಾಗಿದ್ದಾರೆ ದರ ಮದ್ಯ ವಿಚಾರವಾಗಿ. ಏನು ಹೇಳಿದ್ರಿ ಸರ್ ಅಂತ? ಸರ್, ಇದು ನಾವು ಡೆಫಿನೆಟ್ಲಿ ನಾವು ಇದನ್ನು ಎಕ್ಸೆಪ್ಟ್ ಮಾಡಲ್ಲ ಇದನ್ನು. ಯಾಕಂದರೆ ಇದು ಬಿಸ್ನೆಸ್ಸಿಗೆ ಯಾವಾಗಲೂ ಒಂದು ಹೊರೆ ಆಗ್ತಾಯಿದೆ. ಯಾಕಂದರೆ ಯಾವಾಗಲೂ ಗ್ರಾಹಕರಿಗೆ ಜಾಸ್ತಿ ಹೊರೆ ಆಗ್ತಾ ಇರೋದ್ರಿಂದ ಗ್ರಾಹಕರು ಅಗ್ಗದ ಮಧ್ಯಕ್ಕೆ ಯಾವತ್ತೂ ಬೀಳ್ತಾರೆ. ಈಗ ಇದು 4-5ನೇ ಸಾರಿ ಇದು ಸರ್ಕಾರ ಜಾಸ್ತಿ ಮಾಡ್ತಾಯಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ 5ನೇ ಸಾರಿ. ಒಂದು ಕಡೆ ಹೇಳ್ತಾರೆ ಇವರು ಜನಪರ ಸರ್ಕಾರ ಅಂತ, ಇನ್ನೊಂದು ಕಡೆ ಇವರು ಮದ್ಯದ ದರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮದ್ಯದ ದರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಏನಾಗುತ್ತೆ, ಈಗ ಮದ್ಯಪಾನ ಪ್ರಿಯರುಗಳು ಅವರ ಒಂದು ಬಜೆಟಿಗೆ ತಕ್ಕನಂಗೆ ಈಗ ಒಂದು ಮದ್ಯವನ್ನು ಆರಿಸ್ಕೋತಾರೆ. ಈಗ ಒಬ್ಬರು 110 ರೂಪಾಯಿ ಇದ್ದಿದ್ದು ಮದ್ಯದಲ್ಲಿ ಈಗ ಅದು 130 ರೂಪಾಯಿಗೆ ಹೋದಾಗ ಅವ್ನು 110 ರೂಪಾಯಿಗೆ ಬರ್ತಾನೆ. ಈಗ ಕೂಲಿ ಕಾರ್ಮಿಕರುಗಳಿಗೆ ಒಂದು ದಿವಸಕ್ಕೆ 500-600 ರೂಪಾಯಿ ಅವ್ರು ದುಡಿತಾರೆ. ಈ 500-600 ರೂಪಾಯಿ ದುಡಿಯೋದ್ರಲ್ಲಿ ಇವರು ಬಂದ್ಬಿಟ್ಟು ಇದಕ್ಕೆ 120 ರೂಪಾಯಿ ಕೊಟ್ಟರೆ ಅವ್ನ ಮನೆಗೇನು ಕೊಡ್ತಾನೆ? ಅವನೇನು ಮಾಡ್ತಾನೆ? ಈ ಬೇರೆ ಥರದ ಚಟಗಳಿಗೆ ವ್ಯಸನ ಹುಡಿಕೊಂಡು ಹೋಗ್ತಾರೆ ಅವರು. ಆಮೇಲೆ ಇದು ವ್ಯಾಪಾರಕ್ಕೆ ತಗೊಂಡ್ರೆ ವ್ಯಾಪಾರದ್ರಲ್ಲಿ ಇದು ಭಾಳ ತೊಂದರೆ ಉಂಟಾಗತ್ತೆ. ಯಾಕಂದರೆ ಇವಾಗ ನಾವು ಈ 40,000 ಕೋಟಿ ಇವರು ಅಚೀವ್ಮೆಂಟ್ ಮಾಡಿದ್ದಾರೆ. 43,000 ಕೋಟಿ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದರು. ಆದರೆ ಅಚೀವ್ ಆಗಿದ್ದು 40,000 ಕೋಟಿ. ಅದು ಹೆಂಗೆ ಮಾಡಿದ್ರು? ಅವ್ರ ಅಧಿಕಾರಿಗಳನ್ನ ತಳ್ಳಿ
ಟಾರ್ಗೆಟ್ ರೀಚ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಧ್ಯಕ್ಷರಾದಂಥ ಲೋಕೇಶ್ ಅವರು, ಆಮೇಲೆ ನಮ್ಮ ಸೆಕ್ರೆಟರಿ ಆದಂಥ ಕರುಣಾಕರ್ ಹೆಗಡೆ ಅವರು, ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಗುರುಸ್ವಾಮಿ ಅಣ್ಣವರು, ಆಮೇಲೆ ಗೋವಿಂದರಾಜ್ ಹೆಗಡೆ ಅವರು ಸೆಕ್ರೆಟರಿ, ಇವರೆಲ್ಲ ನಾವು ಹೋಗ್ಬಿಟ್ಟು CMಗೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ. ದಯವಿಟ್ಟು ಮದ್ಯದ ದರ ಏರ್ಸೋಕ್ಕೆ ಮುಂಚೆ ದಯವಿಟ್ಟು ಒಂದನ್ನು ಸ್ಟಡಿ ಮಾಡಿ. ಅನ್ಸೈಂಟಿಫಿಕ್ ಆಗಿ ನೀವು ಈ ಥರ ಮದ್ಯ ದರನ ಹೆಚ್ಚಳ ಮಾಡ್ಕೊಂಡು ಹೋಗಿದ್ದೀರಾ.